ಈ ಸೋರೆಕಾಯಿ ಹಿಡ್ಕೊಂಡು ಸಾಂಬಾರು ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ನೋಡಿ, 2 ಸೋರೆಕಾಯಿ ವಂಡರ್ಫುಲ್ ಟೇಸ್ಟಿ ಹಲ್ವಾ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿವಸಗಳಾಯಿತು ಕುಕಿಂಗ್ ವ್ಲಾಗ್ ಮಾಡಿಬಿಟ್ಟು. ಸೊ ಇದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಇದೊಂದು ಸೀಕ್ರೆಟ್ ರೆಸಿಪಿ ನಮ್ಮಮ್ಮ, ಅದು ಸ್ವೀಟ್ ರೆಸಿಪಿ. ಒಂದು ತರಕಾರಿ ಇಟ್ಕೊಂಡು ಹೇಗೆ ಸ್ವೀಟ್ ಮಾಡ್ಬೋದು ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ. ನಾನು ಈ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಈ ವ್ಲಾಗ್ನ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಹಾಯ್ ಮಮ್ಮಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಪ್ರಿಯಾ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀಯ, ಏನೇನು ಬೇಕು ಅಂತ ಹೇಳ್ಬಿಟ್ಟು. ಸಕ್ಕರೆ, 1 ಕಪ್ ಸಕ್ಕರೆ, ಕವ್ವ, ಒಂದು 5-6 ಒಂದ್ ಸ್ವಲ್ಪ ಗೋಡಂಬಿ, 1-2 ಸ್ಪೂನ್ ತುಪ್ಪ, ಸೋರೆಕಾಯಿ ಇದ್ರೆ ಇದ್ರಲ್ಲಿ ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೀನಿ ಸ್ವೀಟ್. ಓಕೆ, ಸೊ ಇವಾಗ ಸೋರೆಕಾಯಿ ತುರಿಯೋದಾ? ತೊಳೆದ್ಬಿಟ್ಟೆ ತುರಿ. ಸೊ ಇವಾಗ ಸೋರೆಕಾಯಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಸಿಪ್ಪೆ ಎಲ್ಲ ತೆಗ್ದು ಇದನ್ನ ತುರಿದು ಹಿಡ್ಕೋಬೇಕು. ಸೊ ಬನ್ನಿ ಇವಾಗ ಸಿಪ್ಪೆ ಎಲ್ಲ ತೆಗೆದು ತುರಿದು ಹಿಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಸೋರೆಕಾಯ್ದು ಸೋರೆಕಾಯಿಲಿ ಈ ಥರ ಸಿಪ್ಪೆ ಎಲ್ಲ ಇರುತ್ತಲ್ಲ, ಈ ಥರ ಫಸ್ಟ್ ಹಿಂಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. 2 ಸೋರೆಕಾಯ್ದು ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಆಚ ಕಡೆ ಮಾತ್ರ ತುರ್ಕೋಬೇಕು. ತೋರಿಸ್ತೀನಿ ಹೇಗೆ ಮಾಡ್ತೀನಂತ. ನಮಗೆ ಕಟ್ ಮಾಡ್ಬೋದು ಅಷ್ಟೇ. ಸೊ ನೋಡಿ, ಸೋರೆಕಾಯಿದು ಹೊರಗಡೆ ಸಿಪ್ಪೆ ಎಲ್ಲ ತೆಗ್ದು ನೀಟಾಗಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು 2 ಪಾರ್ಟ್ಸಾಗಿ ಮಾಡಿ, ಸೊ ಈ ಒಳಗಡೆ ಏನಿರುತ್ತಲ್ಲ ಇದು ಹಲ್ವಾಗ ಹಾಕಬಾರ್ದು, ಟೇಸ್ಟ್ ಬರಲ್ಲ. ಸೊ ಇದನ್ನೆಲ್ಲ ಈ ಥರ ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಸೊ ನೋಡಿ, ಇದು ಏನಿದೆ ಅಲ್ಲ ಇದನ್ನು ತೆಗೆದ್ಬಿಡಿ. ಇದನ್ನು ತೆಗೆದ್ಬಿಟ್ಟು ಔಟರ್ ಲೇಯರ್ ಇದೆಯಲ್ಲ ಇದನ್ನು ಮಾತ್ರ ಗ್ರೇಟ್ ಮಾಡ್ಕೋಬೇಕು, ತುರ್ಕೊಂಡು ಅದು ಹಲ್ವಾ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಇದು ಒಳಗಡೆ ಇದನ್ನೆಲ್ಲ ತೆಗೆದ್ಬಿಡೋಣ. ಸೊ ನೋಡ್ಬೋದು ನೀವಿಲ್ಲಿ ಸೋರೆಕಾಯಿದು ಒಳಗಡೆ ಏನಿದೆ ಅಲ್ಲ ಅದೆಲ್ಲ ತೆಗ್ದು ಹಿಂಗೆ ಬರೀ ಹೊರಗಡೆ ಪಾಟ್ನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಗ್ರೇಟರ್, ಅಂದರೆ ತುಂಬ ದಪ್ಪ ಮಾಡಿದ್ರೆ ಲೈಕ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಈ ಥರ ಚಿಕ್ಕದು ಇದಿರುತ್ತಲ್ಲ ಅದರಲ್ಲಿ ಇದನ್ನು ಚೆನ್ನಾಗಿ ಅದೇ ತುರ್ಕೋಬೇಕು. ಸೊ ಬನ್ನಿ ಹಾಗೆಲ್ಲ ತುರಿಯೋಣ. ನಮ್ಮಮ್ಮ ಹಲ್ವಾ ಮಾಡ್ತೀನಿ ಅಂತ ಎಲ್ಲ ಕೆಲಸ ನನಗೆ ಕೊಟ್ಟೋಗೆ ತುರಿಯೋದೆಲ್ಲ, ಬಟ್ ರೆಸಿಪಿ ಅವ್ರದ್ದೇ ಗೈಸ್. ನೋಡಿ ಈ ಥರ ಸಣ್ಣಕ್ಕೆ ಇಷ್ಟು ಸಣ್ಣ ಇರಬೇಕು ಹಲ್ವಾಗೆ. ನೋಡಿ ಈ ಥರ ಇಷ್ಟು ಸಣ್ಣ ಬರಬೇಕು. ತುರಿಯೋಣ ಇವಾಗೆಲ್ಲ, ಇಷ್ಟೆಲ್ಲ ತುರಿಬೇಕು ಇವಾಗ. ಸಾಕು ಮಮ್ಮಿ. ಸೊ 2 ಸೋರೆಕಾಯಿನ ನೋಡಿ ಸಣ್ಣ ಇದರಲ್ಲಿ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಲ್ವಾ ಮಾಡೋದು ಬನ್ನಿ. ಸೊ ಇಲ್ಲಿಂದ ನಮ್ಮಮ್ಮ ಸ್ಟಾರ್ಟ್ ಮಾಡ್ತಾರೆ ಇವಾಗ, ಯಾಕಂದರೆ ಅವ್ರದ್ದೇ ರೆಸಿಪಿ. ಮಮ್ಮಿ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಇದು ಸ್ಟವ್ ಹಚ್ಚಬೇಕು, ಬಾಣಲಿ ಇಡಬೇಕು. ಓಕೆ, ಅದು ನಿನ್ನ ಕೈಯಿಂದ ಮಾಡಿಸ್ಲಾ? ಬೇಡ. ಸೊ ನೋಡಿ, ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡೋದು ಮಾತ್ರ ನಮ್ಮಮ್ಮ ಬಂದ್ಬಿಟ್ಟು ನೋಡಿ ಯಾವಾಗೆ. ಸೊ ನೋಡಿ, ಈ ಥರ ಫಸ್ಟು ಒಂದು ಬಾಣಲಿ ತಗೊಳ್ಳಿ, ಬಾಣಲಿ ಕಾಯಕ್ಕಿಡಿ. ಸೊ ನೋಡಿ, ಬಾಣಲಿ ಕಾದ್ಮೇಲೆ ಏನು ಮಮ್ಮಿ ಮಾಡಬೇಕು? ತುಪ್ಪ ಹಾಕೋಬೇಕು. ಒಂದು 3 ಸ್ಪೂನ್ ಇದೆ ಇದು. ಈ ಥರ ಇಷ್ಟು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಇದೆ. 3 ಸ್ಪೂನ್ ತುಪ್ಪ. ಇದನ್ನು ತುಪ್ಪದಲ್ಲೇ ಕಂಪ್ಲೀಟಾಗಿ ಉರಿಯೋದು ಸೋರೆಕಾಯಿನ. ಸೊ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡ್ಬೋದು ನೀವು, 3 ಫುಲ್ ಸ್ಪೂನ್ ತುಪ್ಪ. ಹಾಂ, ಇದು ಗೋಡಂಬಿ ಇದೆಯಲ್ಲ ಫಸ್ಟೇ ಕಟ್ ಮಾಡಿ ಇಟ್ಕೋಬೇಕು. ಸೊ ಸೋರೆಕಾಯಿ ಉರಿಯೋಕ್ಕಿಂತ ಮುಂಚೆ ಇದೇ ತುಪ್ಪದಲ್ಲಿ ಸ್ವಲ್ಪ ಹುರಿದು ಇಟ್ಕೋಬೇಕು. ಸ್ವಲ್ಪ ಸೋರೆಕಾಯಿನ ಕಟ್ ಮಾಡಿ ಇದರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಕಾಯಕ್ಕೆ ಇಟ್ಟಿರ್ತೀವಲ್ಲ ಅದೇ ಇದರಲ್ಲಿ ಗೋಡಂಬಿನ ಫಸ್ಟ್ ಸ್ವಲ್ಪ ಹುರಿದು ಇಟ್ಕೊಳ್ಳೋಣ. ಸೊ ನೋಡಿ, ಈ ಥರ ಚಿಕ್ಕದಾಗಿ ಗೋಡಂಬಿ, ಇದಕ್ಕೆ ಮೇನ್ ಡ್ರೈ ಫ್ರೂಟ್ ಹಾಕೋದೆ ಗೋಡಂಬಿ. ಸೊ ಗೋಡಂಬಿನ ಅಮ್ಮ ಕಟ್ ಮಾಡ್ಕೋತಾವ್ರೆ. ಬಾಯಿಗೆ ರುಚಿ ಸಿಗುತ್ತೆ. ಇದು ನಾನೇ ಕಂಡಿಡ್ದಿರೋದು. ಸೊ ಇವ್ರಿಗಿಷ್ಟ ಗೋಡಂಬಿ ಅಂತ ಅದನ್ನ ಹಾಕ್ತಾರೆ. ಆಮೇಲೆ ಅದೇ ಇದೇ ಎಣ್ಣೆಗೆ ನೋಡಿ ಸ್ವಲ್ಪ ಇದು ಮಾಡ್ಕೊಂಡ್ಬಿಡೋಣ. ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದಾರೆ ಅದೇ ಗೀಯಲ್ಲಿ. ತುಪ್ಪ ಇದು ಸ್ವಲ್ಪ ಕೆಂಪು ಬರೋಗಂಟ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಕಾದಿರೋಕ್ಕೆ ಬೇಗ ಅದು ಫ್ರೈ ಆಗಿಬಿಡುತ್ತೆ. ಸೊ ಫ್ರೈ ಆಗಿದೆ. ಕ್ಯಾಶ್ಯೂನೆಲ್ಲ ಇವಾಗ ಒಂದು ಬಟ್ಲಲ್ಲಿ ತಕ್ಕೊಳ್ಳೋಣ. ಹಾಕ್ತಾ ಇದ್ದೀನಿ. ಸೊ ಅವಾಗ ತುರಿದಿಟ್ಕೊಂಡಿದ್ವಲ್ಲ ಸೋರೆಕಾಯಿ, ಅದನ್ನು ಡೈರೆಕ್ಟ್ ಈ ಥರ ಗೀಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟಿಂಗೇ ಮೇನ್ ಸ್ಟೆಪ್ ಅಲ್ಲ ಮಮ್ಮಿ? ಚೆನ್ನಾಗಿ ಇದು ಒಂದು 5 ನಿಮಿಷ ಕೆಲಸ ಜಾಸ್ತಿ ಹಿಡಿಯೋದು.
ಇದು ರೋಸ್ಟ್ ಹೋಗಿಲ್ಲ ಅಂದ್ರೆ ಇದು ಚೆನ್ನಾಗಿ ರೋಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ಹಸಿ ಹಸಿ ವಾಸನೆ. ಸೊ ಹಸಿ ವಾಸನೆ ಹೋಗ್ಬೇಕು ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು ಸೋರೆಕಾಯಿ ಹಲ್ವಾದು. ಒಂದು ನೀರು ಏನು ಹಾಕಂಗಿಲ್ಲ, ಇದೇ ಬಿಡುತ್ತೆ ಎಲ್ಲ. ಸ್ವಲ್ಪ ಅರ್ಶಿನ ಪುಡಿ ಹಾಕಬೇಕು. ಬೇರೆಯವರೆಲ್ಲ ಕಲರ್ ಹಾಕ್ತಾರೆ, ಕಲರ್ಗಿಂತ ಅರ್ಶಿನ ಪುಡಿ ಹೆಲ್ತ್ಗೂ ಒಳ್ಳೇದು. ಸುಮ್ಮನೆ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಒಂಚೂರು ಚುಡಿಕೆ, ಸೊ ನೋಡಿ ಒಂದು ಚುಡಿಕೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಇವಾಗ. ಅದು ನೀರು ಬಿಡ್ಕೊಳೋ ಗಂಟ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು ಸೊ ಮಮ್ಮಿ ನೀನೇನು ಕಲ್ತಿದ್ದೀಯ ಅಲ್ವಾ? ನಾನೇನು ಕಲ್ತಿದ್ದು ಅಂದರೆ ನಮ್ಮ ಮನೆ ಗುರುಪ್ರವೇಶಕ್ಕೆ ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಇಡ್ಲಿ, ಚಟ್ನಿ, ಪೊಂಗಲ್ಲು. ಆಮೇಲೆ ಆ ಭಟ್ರಿಗೆ ಹೇಳಿದ್ವಿ, ನೀವೇ ಏನಾದರೂ ಒಂದು ಸ್ವೀಟು, ಇವಾಗ ನಿಮಗೆ ಏನಾದರೂ ಒಂದು ಒಳ್ಳೆ ಸ್ವೀಟ್ ತೊಗೊಂಬನ್ನಿ, ಕೇಸರಿ ಬಾತ್, ಯಾವಾಗೂ ಕೇಸರಿ ಬಾತೆ ಬೇಡ, ಬೇರೆ ಏನಾದರೂ ಒಂದು ಸ್ಪೆಷಲ್ ಇರಲಿ ಅಂತ ಹೇಳಿದ್ದೆ. ಓಕೆ ಓಕೆ ಓಕೆ. ಆಮೇಲೆ ಆವಾಗ ಏನಾಗಿತ್ತು, ಅವರು ನನಗೆ ಗೊತ್ತಿಲ್ಲ ಈ ಥರ ಇದೆ ಅಂತ. ಒಂದು 5 ವರ್ಷ ಹಿಂದೆ ಒಂದು 7 ವರ್ಷ ಹಿಂದೆ ಅವರು ಸೋರೆಕಾಯಿ ಹಲ್ವಾ ಮಾಡಿದರು. ನಾವು ಪೂಜೆ ಎಲ್ಲ ಆಗಿ ಎಲ್ಲ ಮುಗಿದ್ಮೇಲೆ ತಿಂಡಿಗೆ ಹೋದ್ವಿ. ಅದು ತಿಂದ್ಬಿಟ್ಟು ಏನೋ ಒಂಥರ ತುಂಬ ಖುಷಿ ಆಗ್ಬಿಡ್ತು. ಇಡ್ಲಿ ತಿಂದು ಆಮೇಲೆ ಪೊಂಗಲ್ ತಿಂದು ಲಾಸ್ಟಲ್ಲಿ ಒಂದು ಸ್ವೀಟ್ ಇದೆಯಲ್ಲ ನೋಡೋಣ ಅಂತ ಸುಮ್ಮನೆ 1-2 ಸ್ಪೂನ್ ತಿಂದ್ವಿ. ಆ್ಯಕ್ಚುಲಿ ನಂಗೆ ಸ್ವೀಟ್ ಅಂದ್ರೇ ಇಷ್ಟ ಆಗಲ್ಲ. 1-2 ಸ್ಪೂನ್ ತಿಂದೆ, ನೋಡಿಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟೆ. ಇದೇನು ಈ ಥರ ಇಷ್ಟು ಚೆನ್ನಾಗಿದೆಲ್ಲ ಸ್ವೀಟು. ಆಮೇಲೆ ಎಲ್ಲ ಮುಗಿದ್ಮೇಲೆ ಭಟ್ರವರಿಗೆ ದುಡ್ಡು ಕೊಡಬೇಕಾದ್ರೆ ಕೇಳಿದೆ, ಇದು ಏನು ಸ್ವೀಟು, ಏನು ಹಾಕಿ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಸೋರೆಕಾಯಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಸಕ್ಕರೆನೂ ಕೊವ್ವ ಹಾಕಿ ಇದು ಮಾಡೋದು ಈಸಿ ಮೆಥೆಡು ಅಂತ ಅವ್ರು ಎರಡೇ ಹೇಳಿದ್ದು. ಗೋಡಂಬಿ ಸುಮ್ಮನೆ ನಾನು ಹಾಕ್ತೀನಿ ನೋಡಿ, ಹಿಂಗೆ ಚೆನ್ನಾಗಿ ಇದು ಮಾಡಬೇಕು. ದಪ್ಪ ಹಾಕ್ಬಿಟ್ಟು ಅದೇ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರೆಲ್ಲ ಬಂದರೆ, ನಮ್ಮ ಪ್ರಿಯ ಫ್ರೆಂಡ್ಸು ಎಲ್ಲ ತುಂಬ ಇಷ್ಟಪಡ್ತಾರೆ. ಯಾವಾಗೂ ಏನಾದರೂ ಹೇಳಿದ್ರೆ ನಿಮ್ಮ ಮಮ್ಮಿ ಕೈಯಲ್ಲಿ ಸೋರೆಕಾಯಿ ಹಲ್ವಾ ಮಾಡಿಸ್ಕೊಂಬ ಅಂತಾರೆ. ನಾವು ಯಾರೇ ಬರಲಿ, ಮನೆಗೆ ಯಾರೇ ಬರಲಿ, ಆ್ಯಕ್ಚುಲಿ ತುಂಬ ಈಸಿ. ಒಂದ್ಸಲ ಟ್ರೈ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೋರೆಕಾಯಿ ಹೆಲ್ತ್ಗೂ ಒಳ್ಳೆಯದು. ಸಾಂಬಾರಲ್ಲಿ ಹಾಕ್ರೆ ಯಾರೂ ತಿನ್ನಲ್ಲ. ಆ್ಯಕ್ಚುಲಿ ಮಕ್ಳುಗಳಿಗೆಲ್ಲ ಇದು ಸಕ್ಕರೆನೂ ಅಷ್ಟೇ ಜಾಸ್ತಿ ಹಿಡಿಯಲ್ಲ. ಏನು ಮೆಥಡ್ ಅಂದರೆ ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಹುರಿಯೋದೇ ಒಂದು 10 ನಿಮಿಷ ಕೆಲಸ. ಆಮೇಲೆ ಮಕ್ಳುಗಳು ತರಕಾರಿ ತಿನ್ನಲ್ಲ, ಆ ತರಕಾರಿಗಳಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಒಳ್ಳೇದಲ್ಲ ಸೋರೆಕಾಯಿ, ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದು. ನೋಡ್ಬೋದು ನೀವು ಈ ತರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಈ ಸ್ವೀಟ್ ಮಾಡಕ್ಕೆಲ್ಲ ಮಮ್ಮಿ. ಆ್ಯಕ್ಚುಲಿ ಒಂದು 3 ಸ್ಪೂನ್ ತುಪ್ಪದಲ್ಲೇ ನೋಡಿ, ಅದೇ ಸ್ವಲ್ಪ ಹಿಂಗೆ ರೋಸ್ಟ್ ಮಾಡ್ತಾನೆ ಇರಬೇಕು. ಬಿಟ್ಟರೆ ಕೈ ಇದು ಸೀದಂಗೆ ಆಗ್ಬಿಡುತ್ತೆ. ಒಂದು 5 ನಿಮಿಷ ಒಲೆ ಹತ್ರ ಹಿಂಗೆ ಗ್ಯಾಸ್ ಹತ್ರ ಹಿಂಗೆ ನಿಂತ್ಕೊಂಡು ಚೆನ್ನಾಗಿ ಸ್ವಲ್ಪ ಅಲ್ಲಾಡಿಸ್ತಾ ಇದ್ರೆ ರೆಡಿ ಆಗುತ್ತೆ. ರೆಡಿ. ಸೊ ಶುಗರ್ನ ಅವಾಯ್ಡ್ ಮಾಡಬೇಕು ಅಂತಿರೋರು ಇದಕ್ಕೆ ಏನು ಹಾಕೋಬೋದಮ್ಮ? ಜಾಗ್ರಿ ಬೆಲ್ಲ ಹಾಕೋಬೋದಾ? ಬೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಹಾಕಿ ಯಾವತ್ತೂ ಮಾಡಿಲ್ಲ. ಆ್ಯಕ್ಚುಲಿ ಸಕ್ಕರೆನೂ ಅಷ್ಟೇ, ಸುಮ್ಮನೆ ಒಂದು 3 ಸ್ಪೂನು, ಒಂದು 3 ಸ್ಪೂನ್ ಸಕ್ಕರೆ. ಆಮೇಲೆ ಕವ್ವಾದಲ್ಲೂ ಸ್ವೀಟ್ ಇರುತ್ತಲ್ಲ, ಆ್ಯಕ್ಚುಲಿ 3 ಸ್ಪೂನ್, ಜಾಸ್ತಿ ಏನು ಸ್ವೀಟ್ ಬೇಡ ಇದಕ್ಕೆ. ಸೊ 3 ಸ್ಪೂನ್ ಶುಗರು. ಸೊ ಡಯಟ್ ಅವ್ರಿಗೂ ಓಕೆ, ಮ್ಯಾನೇಜಬಲ್. 3 ಸ್ಪೂನ್ ಹಾಕ್ತಾ ಇದೀವಲ್ಲ, ಸೊ ಡಯಟ್ ಇರೋರು ತಿನ್ಬೋದು. ಇಲ್ಲಾಂದ್ರೆ ಒಂದ್ಸಲ ಬೆಲ್ಲ ಹಾಕು ಮಾಡ್ಕೋಬೋದು. ಸೇಮ್ ಅದೂ ಅಲ್ಲ. ಇವಾಗ ನೋಡಿ, ಈಗ ಫುಲ್ಲು ತುಪ್ಪದಲ್ಲಿ ಹುರಿದಕ್ಕೆ ಅದು ಹಸಿ ವಾಸನೆ ಎಲ್ಲ ಹೋಗಿದೆ. ಒಂಚೂರು ನೀರು ಬಿಡ್ಕೊಂಡಿಲ್ಲ. ಇವಾಗ ಸಕ್ಕರೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ನೀಟಾಗಿ ರೋಸ್ಟ್ ಆಗಿದೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸ್ ಬಂದಮೇಲೆ ಸಕ್ಕರೆ ಹಾಕಬೇಕು. ನೋಡಿ, ಇವಾಗ ಸಕ್ಕರೆ ಹಾಕೋದು. ಆ್ಯಕ್ಚುಲಿ ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಸಕ್ಕರೆ ಹಾಕಿದೆ. ತುಂಬ ಈಸಿ ಮೆಥೆಡು. ಆದರೆ ಇದು ತಿಂದರೆ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಬಿಡಲ್ಲ. ನೀವೇ ವಾರಕ್ಕೆ ಒಂದ್ಸಲ ಆದರೂ ಮಾಡ್ಕೊಂಡು ತಿಂತಾ ಇರ್ತೀರ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಇನ್ನೊಂದು ರೋಸ್ಟ್ ಮಾಡ್ತಾ ಇರಬೇಕು ಇದನ್ನು. ಇದು ಸಕ್ಕರೆ ಹಾಕ್ಮೇಲೆ ಒಂದು ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು. ಸಕ್ಕರೆ ಹಾಕ್ಮೇಲೆ ಫುಲ್ ನೀರು ಬಿಟ್ಬಿಡುತ್ತೆ. ಕಟ್ ಮಾಡಿದೀಯಾ? ಇಲ್ಲ ಹಾಂ. ಸಕ್ಕರೆ ಹಾಕ್ಮೇಲೆ ಫುಲ್ ನೀರು ಬಿಟ್ಬಿಡುತ್ತೆ. ಈ ನೀರು ಇದ್ರ ಒಳಗಡೆ ಡ್ರೈ ಆಗಬೇಕು. ಸೊ ಅದೇನಿದೆ ಅಲ್ಲ, ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಅಲ್ಲಿ ತನಕ ತಿರ್ಗಾ ಚೆನ್ನಾಗಿ ರೋಸ್ಟ್. ಅದೇ ಎಲ್ಲ ಹೇಳ್ಕೊಳತ್ತೆ. ಮತ್ತೆ ಹಂಗೆ ಸೇಮ್ ಏನು ಮೆಥಡ್ ಅಲ್ಲಾಡ್ಸಿದ್ವಿ ಹಂಗೆ ಒಂದು 5 ನಿಮಿಷ ಅಲ್ಲಾಡ್ಸ್ರೆ ಫುಲ್ ಅದೇ ಡ್ರೈ ಆಗಿಬಿಡುತ್ತೆ. ಸೊ ನೋಡ್ಬೋದು ನೀವು, ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಡ್ರೈ ಆಯಿತು ನೋಡಿ. ಶುಗರಲ್ಲಿರೋ ವಾಟರ್ ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗಿದೆ.
ಸೊ ಇವಾಗ ನೆಕ್ಸ್ಟ್ ಟೈಮ್ ಇವಾಗ ಕೋವಾ ಹಾಕೋದು ನೋಡಿ, ನೋಡಿ ಕೋವಾ. ಒಂದೆರಡು ಕೋವಾ. ಇದು ಅನ್ಸ್ವೀಟ್ ಅಂಡ್ ಕೋವಾ. ಇಲ್ಲ ಸ್ವೀಟಾ ಇದು? ಸೊ ಇದು ಅನ್ಸ್ವೀಟ್ ಅಂಡ್ ಇದ್ರಲ್ಲಿ ಸ್ವೀಟ್ ಇರಲ್ಲ ಕೋವಾದಲ್ಲಿ, ಇದು ಪ್ಲೇನ್ ಕೋವಾ. ಇದನ್ನ ಹಾಕ್ತಾ ಇದೀವಿ, ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಹಲ್ವಾಗೆ. ಸೊ ಕೋವಾ ಇದನ್ನ ಹಾಕ್ಬಿಟ್ಟು ಮಮ್ಮಿ ಒಂದು 5 ನಿಮಿಷನಾ? ಒಂದು 5 ನಿಮಿಷ. ಇದು ಕೋವಾ ಇದಕ್ಕೆ ಅಡ್ಜಸ್ಟ್ ಆಗಬೇಕು. ಸ್ವೀಟ್ ತೊಗೊಂಬರ್ಬೇಕು. ನೋಡು ಲಾಸ್ಟ್ ಆಗ್ತಾ ನೋಡು ಪ್ರಿಯಾ, ಈ ಥರ ಬರುತ್ತೆ. ಸೊ ಎಲ್ಲ ಆಯ್ತಲ್ಲ. ಇವಾಗ ನಾವು ತುಪ್ಪದಲ್ಲಿ ಗೋಡಂಬಿ ಕರ್ಕೊಂಡು ಇದಿದ್ವಲ್ಲ, ಒಂದು ರೋಸ್ಟ್ ಮಾಡಿರೋದು ಒಂದೆರಡು ಇಷ್ಟ ಹಾಕಿ ಸ್ವಲ್ಪ ಆಯಿತು. ಸೊ ಇದೇ ಲಾಸ್ಟ್ ಸ್ಟೆಪ್ಪು. ಈಸಿ, ತುಂಬ ಈಸಿ. ರೆಡಿ. ಎಷ್ಟು ಕನ್ಸಿಸ್ಟೆನ್ಸಿ ಬರಬೇಕು, ಅದು ಲೈಕ್ ಅದು ನೋಡಿ ಎಷ್ಟು ಈಸಿ. ಬಾಣಲಿದಲ್ಲಿ ಒಂಚೂರು ಅಂಟ್ಕೊಳಲ್ಲ. ಇಲ್ಲಿ ನೋಡಿ ಒಂಚೂರು ಅದು ತುಪ್ಪ ಹಾಕಿರೋ ಥರ ಕಾಣುತ್ತಾ? ಎಷ್ಟು ನೋಡಿ, 2 ಸ್ಪೂನ್ ತುಪ್ಪದಲ್ಲಿ ಒಂಚೂರು ನೀರು ಹಾಕಿಲ್ಲ, ಏನಿಲ್ಲ. ಹಲ್ವಾ ರೆಡಿ ನಮ್ಮ? ಹ್ಞೂ ಪ್ರಿಯಾ, ಎಲ್ಲ ರೆಡಿ ಆಯಿತು. ತಿಂದು ಟೇಸ್ಟ್ ನೋಡು ಹೆಂಗಿದೆ ಅಂತ ನೀನು ಹೇಳಬೇಕು. ಸೋರೆಕಾಯಿ ಹಲ್ವಾ ಆಗಿದೆ. ಇವಾಗ ಪ್ರಿಯಾ ಟೇಸ್ಟ್ ಮಾಡಿ ಹೇಳ್ಬೇಕು. ನಾನು ಕಾಯ್ತಾ ಇದ್ದೀನಿ ಅವಾಗಿಂದ. ತುಂಬ ಬಿಸಿ ಇದೆ, ಸ್ವಲ್ಪ ಇದು ನೋಡಿ. ಕಲರ್ ಎಲ್ಲ ಸೂಪರ್ ಆಗಿದೆ. ಯಾವಾಗೂ ಕ್ಯಾರೆಟ್ ಹಲ್ವಾ ತಿಂದ್ರವರು ದಯವಿಟ್ಟು ಇದನ್ನ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಎಲ್ಲರಿಗೂ ಹೆಲ್ತ್ಗೂ ಒಳ್ಳೇದು. ಆ್ಯಕ್ಚುಲಿ 2 ಸೋರೆಕಾಯಿ ಇದ್ದರೆ ಎಷ್ಟೊಂದು ಮಾಡಿ ಆರಾಮಾಗಿ ಎಲ್ಲರಿಗೂ ಬಡಿಸ್ಬೋದು. ಸ್ವೀಟು ಏನಾದರೂ ಒಂದೊಂದ್ಸಲ ಬೇಜಾರಾದಾಗ ಸೋರೆಕಾಯಲ್ಲಿ ಸ್ವೀಟ್ ಮಾಡಿ. ಸೂಪರ್ ಆಗಿದೆ ಅಲ್ವಾ. ಕ್ಯಾರೆಟ್ ತಿಂದು ಬೋರ್ ಆಗಿರೋರು ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋರು ಖಂಡಿತವಾಗೂ ಟ್ರೈ ಮಾಡ್ಬೋದು ಸೋರೆಕಾಯಿ ಅಲ್ವಾ. ಸೂಪರ್. ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡಿ ಕಮೆಂಟಲ್ಲಿ ಹಾಕಿ. ಇನ್ನೂ ಒಳ್ಳೆ ಇದು ರೆಸಿಪಿ ಏನಾದರೂ ಬೇಕು ಅಂದರೆ ಮಾಡಿ ತೋರಿಸ್ತೀನಿ.